ರೀ, ಅವನು ಯಾಕೆ ಇವಾಗ ಮಾಸ್ಕ್ ಹಾಕೊಂಡಿದ್ದಾನೆ? ಸಿದ್ಧಾಂತ್, ನಡೀತಾ ಇರೋದು ನಿನ್ನ ಮದ್ವೆ ಕಣೋ. ಇವಾಗಲೂ ಈ ಮಾಸ್ಕ್ ಬೇಕಾ? ತೆಗಿ ಅದನ್ನ. ಈ ಸಿದ್ಧಾಂತ ಯಾವತ್ತಾದ್ರೂ ಸೋಲಕ್ಕೆ ಸಾಧ್ಯನಾ? ಸಿದ್ಧಾಂತ ಅಂದರೆ ಸಕ್ಸಸ್, ಸಕ್ಸಸ್ ಅಂದರೆ ಸಾರಿ ಮಿಸ್ಟರ್ ಬ್ರೂಮ್. ವಾಟ್? ಬ್ರೂಮಾ? ಬ್ರೂಮ್ ಅಂದ್ರೆ ಪೊರ್ಕೆ ಅಲ್ವಾ? ಸಾರಿ ಸಾರಿ ಮಿಸ್ಟರ್ ಗ್ರೂಮ್. ಮಾತಾಡೋ ಗಿಣಿ. ಎಸ್, ಮಣಿ ಗಾಸಿಪ್ ಗಿಣಿ. ಓ ಸ್ಟುಪಿಡ್. ಅಯ್ಯಯ್ಯೋ ಸಿದ್ಧಾಂತ್ ಅವ್ರೆ, ಇದೇನಿದು? ಈ ಚಟ್ನಿಗೂ ನಿಮ್ಮ ಓಸಿಡಿನ ಕಿಣಕ್ಬೇಕು ಅನ್ಸುತ್ತೆ. ಶಾನ್ವಿ, ನಮ್ ಕಡೆ ಅರಿಶಿನ ಶಾಸ್ತ್ರ ಮಾಡ್ತಾರಲ್ವಾ, ಹಂಗೆ ಇವ್ರ ಕಡೆ ಚಟ್ನಿ ಶಾಸ್ತ್ರ ಮಾಡ್ತಾರೇನೋ. ಮಣಿ ಮದ್ವೆ ಹುಡುಗ ಕಣೆ, ಹಾಗೆಲ್ಲ ಯಾರು ರೇಗಿಸ್ತಾರಾ? ಸ್ಟುಪಿಡ್ ಗೂಬೆ. ಹಲೋ ಮಿಸ್ಟರ್, ನಾನ್ ಗೂಬೆ ಅಲ್ಲ, ಗಿಣಿ. ಹೇಯ್. ಅಯ್ಯೋ ನೀವ್ ಒಳ್ಳೆ ಸಿದ್ಧಾಂತ್, ಹಿಂಗೆ ಕಿತ್ತಾಡ್ಕೊಂಡಿದ್ರೆ ಅಲ್ಲಿ ಮದ್ವೆ ಮುಹೂರ್ತ ಮೀರೋಗುತ್ತೆ ಅಷ್ಟೇ. ಯಾ, ಬಟ್ ನಾನು ಈ ವೇಷದಲ್ಲಿ ಹೇಗೆ ಬರಲಿ? ಇಟ್ಸ್ ಡಿಸ್ಗಸ್ಟಿಂಗ್. ಯು ಡೋಂಟ್ ವರಿ, ನಾವಿದೀವಲ್ಲ, ಯಾವುದಕ್ಕೂ ಇರಲಿ ಅಂತ ಎಕ್ಸ್ಟ್ರಾ ಪೇರು ರೇಷ್ಮೆ ಶರ್ಟು ಮತ್ತು ರೇಷ್ಮೆ ಸೀರೆ ತಂದಿದ್ವಿ. ನೀವು ಅದನ್ನು ಹಾಕೋಬೋದು ಇಫ್ ಯು ಡೋಂಟ್ ಮೈಂಡ್. ಓ ದಟ್ಸ್ ನೈಸ್. ಸರಿ ಸರಿ ಬನ್ನಿ ನನ್ನ ಜೊತೆ. ಹೊಗೆ ತುಂಬ ಜಾಸ್ತಿ ಇದೆ, ಮಾಸ್ಕ್ ತೆಗೆದ್ರೆ ಉಸಿರಾಡಕ್ಕಾಗಲ್ಲ. ಏಯ್ ನೀನೇ ಹಂಗೆ ಹೇಳಿದ್ರೆ ಹೆಂಗೋ? ನೋಡೋರು ನಿಂಗೆ ಸಮಸ್ಯೆ ಇದೆ ಅನ್ಕೋತಾರೆ. ಮೊದಲು ಮಾಸ್ಕ್ ತೆಗಿ. ನನಗೆ ಹೊಗೆ ಅಂದರೆ ಆಗಲ್ಲ ಅಂತ ಗೊತ್ತು ತಾನೆ, ಮತ್ತೆ ಯಾಕೆ ಈ ಥರ ಅಂತಿದ್ದೀರಾ? ಸಿದ್ಧಾಂತ್, ಹವನದ ಹೋಮ ಕೆಟ್ಟದ್ದಲ್ಲಪ್ಪ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಂದು ಸ್ವಲ್ಪ ಹೊತ್ತು ಸಹಿಸ್ಕೊಳ್ಳಿ. ಹೀಗೆ ಮಾಸ್ಕ್ ಹಾಕ್ಕೊಂಡು ಕೂತ್ಕೊಂಡ್ರೆ ಶಾಸ್ತ್ರ ಪಾಲಿಸೋದು ತುಂಬ ಕಷ್ಟ ಆಗತ್ತೆ. ಇರಲಿ ಬಿಡಿ, ಅವನು ಯಾವಾಗಲೂ ಹಾಗೆ. ಅವನಿಗೆ ಸ್ವಲ್ಪ ಅಲರ್ಜಿ, ಅದಕ್ಕೆ ಯಾವಾಗೂ ಮಾಸ್ಕ್ ಹಾಕ್ಕೊಂಡಿರ್ತಾನೆ. ಅದು ಸರಿ, ಮದುಮಗಳಲ್ಲಿ ನಾನು ಹೇಳಿದ್ದು ಜ್ಞಾಪಕ ಇದೆ ತಾನೆ? ಈ ಮದುವೆ ನಡಿಲೇಬೇಕು. ತಾಯಿ, ಅಪ್ಪ ಏನು ಮದ್ವೆ ನಿಲ್ಲಿಸ್ತೀನಿ ಅಂತ ಹೇಳಿದ್ರು, ಆದ್ರೆ ಅವರೇ ಎಲ್ಲೂ ಕಾಣಿಸ್ತಿಲ್ವಲ್ಲ. ಇಲ್ಲಿ ಶಾಸ್ತ್ರಗಳು ಶುರುವಾಗೋದನ್ನ ನೋಡ್ತಿದ್ರೆ ನನಗಂತೂ ತುಂಬಾ ಭಯ ಆಗ್ತದೆ. ಈ ದುರ್ಗಾ ಬೇರೆ ಎಲ್ಲ ಗೊತ್ತಿದ್ದು ಪೆದ್ದಿ ತರ ಮದ್ವೆ ಆಗ್ತೀನಿ ಅಂತ ಕೂತಿದ್ದಾಳೆ. ಏನ್ ಮಾಡ್ಲಿ ನಾನೀಗ? ತಾಯಿ, ನೀನೇ ಏನಾದ್ರೂ ಪವಾಡ ಮಾಡಿ ಈ ಮದ್ವೆ ನಿಲ್ಸೋ ಹಾಗೆ ಮಾಡು. ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವಃ. ದುರ್ಗಾ, ನೋಡ್ರಾಣಿ ಈ ಜಗಳಗಂಟೆ. ಅರೆ ಬಾಸ್ ನನ್ನ ಕರ್ದಂಗಾಯ್ತಲ್ಲ, ಎಲ್ಲಿದ್ದಾರೆ ಇವರು? ಅಥವಾ ನನ್ನ ಭ್ರಮೆನಾ? ನಾನು ಇಲ್ಲಿದ್ದೀನಿ. ನೀವಾ?
ಅತ್ತಿಗೆ. ನೀವು ಇಲ್ಲೇನು ಮಾಡ್ತಿದ್ದೀರಾ? ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಪುಟ್ಟ ಮೇಡಮ್ನ ಕೇಳು. ಇತ ಪುಟ, ಇವೆಲ್ಲ ಸೇರ್ಕೊಂಡು ಏನು ಮಾಡೋದಕ್ಕೆ ಹೊಟ್ಟಿದ್ದೀರಾ? ಅದಲ್ಲ ನನ್ನ ಪ್ಲಾನು. ಪ್ಲಾನಾ? ಚೋಟುದ್ದ ಇಲ್ಲ, ಇದೆಲ್ಲ ನಿನ್ ಮತ್ತೆ ಗೂಬಲ ಅಂತರ ಆಡ್ಬೇಡ. ಮುಂದಿನ ಪ್ಲಾನ್ಗೆ ರೆಡಿ ಆಗ್ಬೇಕು. ಪ್ಲಾನಾ? ಏನು ಮೇಡಮ್, ಇವಾಗ ಅಲ್ಲೆಲ್ಲ ಮದುವೆ ಹುಡುಗ ಎಲ್ಲಿ ಅಂತ ಕೇಳಿದ್ರೆ ಏನು ಹೇಳೋದು? ಯಾರು ಏನು ಕೇಳಲ್ಲ. ಅದು ನಿಂಗೆ ಹೇಗೆ ಗೊತ್ತು? ಮದುವೆ ಹುಡುಗ ಕಾಣಿಸ್ತಿಲ್ಲ ಅಂದರೆ ಕ್ವಶನ್ ಮಾಡೇ ಮಾಡ್ತಾರೆ ತಾನೆ? ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ಓ ಮೈ ಗಾಡ್, ಅಲ್ಲ ಇಂಥ ಐಡಿಯಾ ಇಲ್ಲ ನಿನಗೆ ಎಲ್ಲಿಂದ ಬರುತ್ತೆ? ಟಿವಿಯಿಂದ. ಟಿವಿಯಲ್ಲಿ ಕಾರ್ಟೂನ್ ನೋಡಿ ನೋಡಿ ನಾನು ಸ್ಮಾರ್ಟ್ ಆಗಿದ್ದೀನಿ. ನಿಂಗೂ ನಂತರ ಸ್ಮಾರ್ಟ್ ಆಗ್ಬೇಕಂದ್ರೆ ನೀನು ನನ್ನ ಜೊತೆ ಕೂತ್ಕೊಂಡು ಕಾರ್ಟೂನ್ ನೋಡು. ಕಾರ್ಟೂನಾ? ಮಾಡ್ತೀನಿ ತಡಿ. ಮನೆಗೆ ಹೋದ ತಕ್ಷಣ ಮೊದಲು ಟಿವಿ ಕನೆಕ್ಷನ್ ಕಟ್ ಮಾಡಿಸ್ತೀನಿ. ಈಗ ಮಾತಾಡೋದು ಬೇಡ, ಮೊದಲು ರೆಡಿ ಆಗು. ಅಲ್ಲ ಇದ ಪುಟ, ಮಣಿ. ಎಸ್ ಪುಟ್ ಮೇಡಮ್, ಸದಾ ನಿಮ್ಮ ಸೇವೆಯಲ್ಲಿ. ಮಣಿ ಮಹಾರಾಣಿ. ಇಷ್ಟನಾ? ಇಂಥದ್ರಲ್ಲೆಲ್ಲ ನನ್ನ ಪಕ್ಕ. ಇನ್ನು ಕೆಲಸ ಆಯ್ತು ಅಂತಾನೆ ಲೆಕ್ಕ. ಬನ್ನಿ, ಲೇಟ್ ಆಗತ್ತೆ. ಐ ಜಸ್ಟ್ ಹೋಪ್ ಅಣ್ಣ ದುರ್ಗನ್ ಸೇವ್ ಮಾಡಿದ್ರೆ ಸಾಕು. ರೈಟ್ ಶಾಮಿ, ತಲೆ ಕೆಡ್ಸ್ಕೋಬೇಡ, ಎಲ್ಲ ನಾವು ಅಂದ್ಕೊಂಡಂಗೆ ಆಗತ್ತೆ. ಸಿದ್ಧಾಂತ ಎಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ, ತಪ್ಪಿಸ್ಕೊಂಡು ಹೋಗೋಕ್ಕಂದ್ರೂ ಚಾನ್ಸೇ ಇಲ್ಲ. ನಡಿ ನಾವು ಮದುವೆ ಮಂಟಪಕ್ಕೆ ಹೋಗೋಣ, ಅಲ್ಲಿ ಏನಾದರೂ ಹೇಳಬೇಕಾದ್ರೂ ಬೇಕಂತ. ಪುಟ್ ಮೇಡಮ್ನ ಕೇಳಬೇಕಾ? ಅದೆಲ್ಲ ಬಿಡು, ನಾವು ಆದಷ್ಟು ಬೇಗ ಇಲ್ಲಿಂದ ತಪ್ಪಿಸ್ಕೋಬೇಕು. ಲೋ ತರುಣ, ಏನದು ಕಣ್ಸನೆ ಬಯಸನೆ ಎಲ್ಲ ಮಾಡ್ತಿದ್ಯಾ? ಏನು ವಿಷಯ ನನಗೆ ಹೇಳಲ್ವಾ? ಏನಿಲ್ಲ, ನನ್ನ ಪ್ಲ್ಯಾನ್ ಹಾಳಾಗದೇ ಇರೋ ಥರ ನೋಡ್ಕೊತಿದ್ದೀನಿ ಅಷ್ಟೇ. ಅರ್ಥ ಆಗಲಿಲ್ಲ, ಆದರೂ ಗಾಟಿ ಗಾಟಿ. ನೀನೇನೇ ಹೇಳೋ ತರುಣ, ಮದುವೆ ಅಂದರೆ ಸಾಕು ಗಂಡು ಮಕ್ಕಳು ಊದು ಬಿಡ್ತಾರೆ. ಈ ಸಿದ್ಧಾಂತನೂ ಅಷ್ಟೇ, ಹೆಣ್ಣು ನೋಡೋಕೆ ಬಂದಾಗ ದಪ್ಪ ಇದ್ದ, ಈಗ ನೋಡೋಕೆ ತೆಳಗಾಗ್ಬಿಟ್ಟವನೇ. ತಪ್ಪಿಸ್ಕೊಳ್ಳೋದ ಬಸ್ಸು? ತಪ್ಪಿಸ್ಕೊಳ್ಳೋದೆಲ್ಲ ಆಗಲ್ಲ. ನಾನು ನಿಮಗೆ ಅವಾಗ್ಲೇ ಹೇಳಿದ್ದೀನಿ, ನಾನು ಸಿದ್ಧಾಂತ ಅವ್ರನ್ನೇ ಮದುವೆ ಆಗೋದು ಅಂತ. ಆಗ್ತೀಯ ಆಗದೆ ಏನು ಮಾಡ್ತೀಯ ಹೇಳು? ಈ ಚಿಕ್ಕ ಮಕ್ಕಳು ಬೆಂಕಿ ನೋಡಿದ ತಕ್ಷಣ ಅದನ್ನು ಮುಟ್ಟಬೇಕು ಅಂತ ಒಂದು ಕೆಟ್ಟ ಕುತೂಹಲ ಇರುತ್ತಂತೆ. ಅದರ ಅರ್ಥ ದೊಡ್ಡವರು ದಡ್ರ ಥರ ಕೂತ್ಕೊಂಡು ನೋಡ್ತಿರ್ತಾರೆ ಅಂತ ಅಲ್ಲ. ಬಸ್ಸು, ನೀವು ಸುಮ್ಮನೆ ಏನೇನೋ ಮಾತಾಡಬೇಡಿ, ಸುಮ್ಮನೆ ರೀ. ಹೇ ಜಗಳ ಗಂಟಿ, ನೀನು ಜಗಳ ಎಲ್ಲ ಆಮೇಲೆ ಹೊಡಂತೆ ನೋಡು. ಇವಾಗ ನಾವು ಬೇಗ ಇಲ್ಲಿಂದ ಹೊರಡಬೇಕು. ಬಸ್ಸು, ಮೊದಲು ಸಿದ್ಧಾಂತ ಅವ್ರು ಎಲ್ಲಿ? ನಂಗೇನು ಗೊತ್ತು? ನೀವು ಗೊತ್ತಿಲ್ಲ ಅಂದ್ರೆ ಇನ್ಯಾರಿಗೆ ಗೊತ್ತು? ನಿಮ್ಮ ಪುಟ್ ಮೇಡಮ್ನೇ ಕೇಳು. ಯಾಕೆ ಬಸ್ಸು ಎಲ್ಲದಕ್ಕೂ ಪುಟ್ ಮೇಡಮ್ನ ಎಳಿತಿದ್ದೀರಾ ನೀವು? ಯು ಆರ್ ಆಸ್ಕಿಂಗ್ ರೈಟ್ ಕ್ವಶನ್ ಟು ಯರ್ ರಾಂಗ್ ಪರ್ಸನ್. ಅಂದರೆ ನೀನು ಕೇಳ್ತಿರೋ ಪ್ರಶ್ನೆ ಸರಿಯಾಗಿದೆ, ಆದರೆ ಅದಕ್ಕೆ ಉತ್ತರ ಹೇಳೋಕ್ಕೆ ಸರಿಯಾದ ವ್ಯಕ್ತಿ ನಾನಲ್ಲ ಅಂತ. ಈ ದುರ್ಗಾ ಏನು ಸಡನ್ ಆಗಿ ಸಿದ್ಧಾಂತ್ ಜೊತೆ ಇಷ್ಟೆಲ್ಲ ಮಾತಾಡೋಕೆ ಶುರು ಮಾಡಿದ್ದಾಳೆ? ಮಾಯಾ, ಈ ಸಿದ್ಧಾಂತ್ ಇದಾನಲ್ಲ, ದುರ್ಗನ್ಗೆ ಏನೋ ಹೇಳಿ ನಂಬಿಸ್ತಾ ಇದ್ದಾನೆ. ಕೊನೆ ಮೂಮೆಂಟ್ವರೆಗೂ ಅವಳಿಗೆ ಡೌಟ್ ಬರಬಾರ್ದಲ್ವಾ? ಕಳ್ಳ ಮ್ಯಾನೇಜ್ ಮಾಡ್ತಾ ಇದ್ದಾನೆ. ಯು ಡೋಂಟ್ ವರಿ. ದಮಯಂತಿ,
ಸ್ವಲ್ಪ ಕುಡಿಯಕ್ಕೆ ನೀರು ಕೊಡ್ತೀರಾ? ಓಯ್, ನನ್ನನ್ನೇನು ಕಾವೇರಿ ನದಿ ಅನ್ಕೊಂಡಿದ್ಯಾ? ಈ ಹತ್ರದ ನೆಂಟ್ರ ಥರ ಅಂಟ್ಕೊಳ್ಳೋದೇನು ಬೇಕಾಗಿಲ್ಲ. ನೀರು ಬೇಕಾದ್ರೆ ಸೆಲ್ಫ್ ಸರ್ವಿಸ್ ಮಾಡ್ಕೋಬಹುದು. ನಾನು ಕೇಳಿದ್ದು ಕುಡಿಯಕ್ಕೆ ನೀರು. ನಿನ್ನ ಆಸ್ತಿ ಏನು ಬರ್ಕೊಡು ಅಂತ ಕೇಳಿಲ್ವಲ್ಲ, ಯಾಕೆ ಹಿಂಗೆ ಆಡ್ತೀಯಾ? ಇಬ್ರು ನಿಂತ್ಕೊಳ್ಳಿ. ಅಯ್ಯೋ ದೇವ್ರೆ, ಸಿದ್ಧಾಂತ್ ನೀನೇನು ಇಲ್ಲಿ? ಅಯ್ಯೋ ದೇವ್ರೆ, ಯಾರು ನೀನು ಕಟ್ಟಾಕಿದ್ದು? ಇದು ನಾಟಕ ಅಂತ ಗೊತ್ತಿತ್ತು, ಆದ್ರೆ ನೀನು ಡಬಲ್ ರೋಲ್ ಮಾಡ್ತೀಯ ಅಂತ ನಂಗೆ ಗೊತ್ತಿರಲಿಲ್ಲ. ಅದು ಸರಿ, ನೀನಿಲ್ಲಿದ್ರೆ ಹಸಿಮಣೆ ಮೇಲೆ ಗೊತ್ತಿರೋದು ಯಾರೋ? ಹಾರ ಬದಲಾಯಿಸ್ಕೊಡಿ. ಎಡವಟ್ ರಾಣಿ, ನಿನಗೆ ಬುದ್ಧಿ ಇಲ್ಲ ಅಂತ ಗೊತ್ತಿತ್ತು, ಆದರೆ ಈ ರೇಂಜಿಗೆ ಅಂತ ಗೊತ್ತಿರಲಿಲ್ಲ. ಅಲ್ಲ, ಮದುವೆ ಬೇಡ ಅನ್ನೋ ಅಂತ ಅವಾಗಿಂದ ಬಾಯಿ ಬಡ್ಕೊಳ್ತಾನೆ ಇದ್ದೀನಿ. ಅಲ್ಲ, ಎಷ್ಟು ಹಠ ಮಾಡ್ತೀಯ ನೋಡು. ಬಾಸು, ಸುಡುತ್ತೆ ಅಂತ ಗೊತ್ತಿದ್ರು ಬೆಂಕಿಗೆ ಬಿದ್ರೆ ಅದನ್ನ ತ್ಯಾಗ ಅಂತ ಹೇಳಲ್ಲ, ಹುಚ್ಚತನ ಅಂತಾರೆ. ಬಾಸು, ನೀವು ಸುಮ್ಮನೆ ಏನೇನೋ ಹೇಳ್ಬೇಡಿ. ಇವಾಗೇನು ಮಾತಾಡಬೇಡ ನೋಡು. ಮದುವೆ ಆಗಲ್ಲ ಅಂತ ಹೇಳ್ಬಿಡು, ಮಿಕ್ಕಿದೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ. ಬಾಸು, ಸುಮ್ಮನೆ ನನ್ನ ಮಾತು ಕೇಳಿ. ಇಲ್ಲಿ ನೀವು ಗಲಾಟೆ ಶುರು ಮಾಡಬೇಡಿ. ಇಲ್ಲಿಂದ ಬಾತ್ರೂಮು ಅಂತ ಹೇಳ್ಕೊಂಡು ಆಚೆ ಹೋಗ್ಬಿಟ್ಟು ಸಿದ್ಧಾಂತ್ ಅವ್ರನ್ನ ವಾಪಸ್ ಕಳಿಸಿ ದಯವಿಟ್ಟು ಬಾಸು. ಅಯ್ಯೋ, ಒಳ್ಳೆ ಲೂಸ್ ಸವಾಸ ಹೋಗೈತಲ್ಲ. ಸಿದ್ಧಾಂತೆಲ್ಲ ಬರೋದಕ್ಕಾಗಲ್ಲ, ಮದುವೆ ಬೇಡ ಅಂತ ಹೇಳು ಅಷ್ಟೇ. ನಾನು ಹೇಳಲ್ಲ. ಇವಾಗ ಹೇಳಿಲ್ಲ ಅಂದ್ರೆ ನಮ್ಮಿಬ್ರು ಮದುವೆ ಆಗೋಗುತ್ತೆ. ಪರವಾಗಿಲ್ಲ, ನಾನು ಸಿದ್ಧಾಂತ್ ಅವ್ರನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ದೀನಲ್ವಾ. ದುರ್ಗಾ, ಸಿದ್ಧಾಂತ್, ಯಾಕಿಬ್ರು ಹೀಗೆ ಸುಮ್ಮನೆ ನಿಂತ್ಬಿಟ್ರಿ? ಹಾರ ಬದಲಾಯಿಸ್ಕೊಳ್ಳಿ. ಇನ್ನು ಮಾಂಗಲ್ಯ ಧಾರಣೆ ಆಗಬೇಕು, ಮುಹೂರ್ತ ಮೀರೋಗುತ್ತೆ. ಬೇಗ ಹಾರ ಬದಲಾಯಿಸ್ಕೊಳ್ಳಿಪ್ಪ. ಹಾರ ಬದಲಾಯಿಸ್ಕೊಳ್ಳಿ. ಮಾಯಾ, ಇವರಿಬ್ರು ಯಾಕೆ ನೋಡ್ತಿದ್ದಾರೆ? ಮೇಡಮ್, ನನ್ನ ಕೈ ಬಿಡು. ಯಾಕೆ ಈ ಥರ ಎಳ್ಕೊಂಬರ್ತಾ ಇದೆಯಾ? ನನ್ನ ಮದುವೆ ಆಗ್ಬೇಕಲ್ಲಿ. ಪಾ, ತಮಗೆ ಬುದ್ಧಿ ಇಲ್ಲ ಅಂತಂದ್ರೆ ಬುದ್ಧಿ ಇರೋರು ಹೇಳೋದನ್ನ ಕೇಳಬೇಕು. ಇಷ್ಟು ಪುಟ್ಟ ಹುಡುಗಿಗೆ ಗೊತ್ತಾಗ್ತಿರೋ ವಿಚಾರ ನಿನಗೆ ಗೊತ್ತಾಗ್ತಾ ಇಲ್ವಲ್ಲ? ಗೀತಾ, ಯಾಕೆ ಪುಟ್ಟ ಇವರಿಬ್ರು ಮಂಟಪದಿಂದ ಕರ್ಕೊಂಡು ಬಂದೆ? ಏನ್ ನಡೀತಾ ಇದೆ ಇಲ್ಲಿ? ದುರ್ಗಾ, ನೀನಾದ್ರೂ ಹೇಳಮ್ಮ.
ನೀನು ಇಲ್ಲಿದ್ಯಾ ಅಂದರೆ ಈ ಹುಡುಗ ಯಾರು? ಶರತ್ ಶರತ್ ಏನ್ ನಡೀತಾ ಇದೆ ಇಲ್ಲಿ? ಶರತ್ತು, ನೀನು ಈ ದುರ್ಗನ್ ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ಯಾ? ಚೀ ಚಿ 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 ಚಿ. ಮತ್ತೆ ನಿಮ್ ಯಾರಿಗೂ ವಿಷಯ ಏನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಆ ವಿಷಯ ಏನಂತ ನಾನು ಹೇಳ್ತೀನಿ. ಈ ನಿಮ್ಮ ಷರತ್ತು ನನ್ನ ಹಗ್ಗದಿಂದ ಕಟ್ಟಾಕಿ ದುರ್ಗನ ಮದುವೆ ಮಾಡ್ಕೊಳಕ್ಕೆ ಪ್ಲ್ಯಾನ್ ಮಾಡಿದ್ರು. ಇವಳನ್ನ ಮದುವೆ ಆದರೆ ಹಿತಾಗೊಬ್ರು ಪರ್ಮನೆಂಟ್ ಕೇರ್ ಟೇಕರ್ ಸಿಗ್ತಾರಲ್ಲ, ಅದಕ್ಕೆ. ಶಾಪ್ ಇನ್ನು ಒಂದು ಮಾತಾಡ್ದೆ ಸುಮ್ಮನೆ ಇರಲ್ಲ ನಾನು. ನೋಡಿ, ನಿಮ್ಗೇನು ಹೇಳ್ತೀನೋ ಅದೆಲ್ಲ ಸುಳ್ಳು. ಅವ್ನಿಗೇನು ಅಂತ ನಾನು ಹೇಳ್ತೀನಿ. ನನ್ನ ವಿರುದ್ಧ ಇದ್ದಿದ್ದು ಒಂದೇ ಒಂದು ಸಾಕ್ಷಿ, ಅದು ನಾಶ ಆಗೋಯ್ತು. ಶರತ್ ಅವರೇ, ಏನೇನೋ ಮಾತಾಡಬೇಡಿ. ನನ್ನ ಮಗ ಅಂಥವನಲ್ಲ, ಅವನು ಅಪರಂಜಿ. ಅವನ ಬಗ್ಗೆ ಈಗೆಲ್ಲ ಮಾತಾಡಿದ್ರೆ ದೇವ್ರು ನಿಮ್ಗೆ ಒಳ್ಳೇದು ಮಾಡಲ್ಲ ಅಲ್ವೇನ್ರಿ? ಹೌದೌದು, ನನ್ನ ಮಗ ತುಂಬ ಒಳ್ಳೆಯವನು. ಥೇಟ್ ನಮ್ಮ ಶ್ರೀಮತಿ ಅವ್ರ ಥರ. ಗಂಡಿನ ಕೊಡೋರಿಗೆ ಕೊಡೋ ಮರ್ಯಾದಿನ ಇದು? ನಿಮ್ಮ ಮನೆ ಅಳಿಯ ಆಗೋನ್ ಬಗ್ಗೆ ಯಾವನ ಏನೋ ಮಾತಾಡ್ತಿದ್ರೆ ಸುಮ್ಮನೆ ನೋಡ್ಕೊಂಡು ನಿಂತಿದ್ದೀರಾ? ನಿಮ್ಗೇನು ಅನ್ಸೋದಿಲ್ವಾ? ಶರತ್, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಶರತ್. ಎಲ್ಲರೂ ಕೂತ್ಕೊಂಡು ಇದನ್ನ ಸಾರ್ಟ್ ಔಟ್ ಮಾಡೋಣ ಅಲ್ವಾ? ಹೌದೌದು, ಮದುವೆ ಅಂದಮೇಲೆ ಇದೆಲ್ಲ ಕಾಮನು. ಮಾಮ್, ಆ ಫೋನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಮಾಮ್. ಇವರೆಲ್ಲ ಸೇರಿ ನನಗೆ ಸೆನ್ಸ್ ಮಾಡಿದ್ದಾರೆ. ಮಾಮ್, ಡ್ಯಾಡ್, ನಾನೇನು ಮಾಡಿಲ್ಲ. ವೇಟ್ ನೀನು ತಪ್ಪೇ ಮಾಡಿಲ್ಲ ಅಂದಮೇಲೆ ಯಾಕಿಷ್ಟು ಭಯ? ಚಿಲ್ ಬ್ರೋ, ನಿನಗೆ ಏನು ಸಿಗಬೇಕೋ ಅದು ಸಿಕ್ಕೇ ಸಿಗತ್ತೆ. ಶರತ್, ಏನಪ್ಪ ಇದೆಲ್ಲ? ಏನು ನಡೀತಾ ಇದೆ? ಅಪ್ಪ, ಈ ಸಿದ್ಧಾಂತ ಏನು ಅನ್ನೋದಕ್ಕೆ ಈ ಫೋನೇ ಎವಿಡೆನ್ಸ್. ಈ ಫೋನಲ್ಲಿ ಒಂದು ಬಂಡವಾಳ ಫುಲ್ ಕ್ಯಾಪ್ಚರ್ ಆಗಿದೆ. ಅದು ಗೊತ್ತಾಗಿನೇ ಈ ಫೋನ್ ನಾವು ನೆಸ್ತಿದ್ದು. ಇನ್ನೇನು ಅಂತ ನಾನಿವಾಗ ತೋರಿಸ್ತೀನಿ. ಸೀರಿಯಸ್ಲಿ ಬೇಬಿ, ಮದುವೆ ಆಗಿದ ತಕ್ಷಣ ದುರ್ಗನ ಡೆಲ್ಲಿಗೆ ಕರ್ಕೊಂಡೋಗಿ ಅವಳ ಹತ್ರ ಇರೋ ಒಡವೆ ಹಣನೆಲ್ಲ ತೊಗೊಂಡು ಫ್ಲೈಟ್ ಹತ್ಕೊಂಡು ಅಂತ ಸೀದಾ ಬಂದ್ಬಿಡ್ತೀನಿ.